ಎಲ್ಲಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಜಸ್ಟ್ ಏನ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ. ಸಾಕಷ್ಟು ದಿನಗಳಿಂದ ಚರ್ಚೆಲಿದ್ದಂಥ ಮ್ಯಾಚ್ ಇದು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಯಾರು ಕ್ಯಾಪ್ಟನ್ ಆಗಬಹುದು ಅಂತ KL ರಾಹುಲ್ ಅವರ ಹೆಸರು ಮುಂದೆ ಇತ್ತು ಆ್ಯಂಡ್ ಅಕ್ಷರ್ ಪಟೇಲ್ ಅವರ ಹೆಸರು ಕೂಡ ಮುಂದೆ ಇತ್ತು. ಎಲ್ಲ ಡೌಟ್ಸ್ಗಳಿಗೆ, ಎಲ್ಲ ಅನುಮಾನಗಳಿಗೆ, ಎಲ್ಲ ಸ್ಪೆಕ್ಯುಲೇಷನ್ಸ್ಗಳಿಗೆ, ರೂಮರ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತೆರೆ ಎಳೆದಿದ್ದಾರೆ. ಇಲ್ಲ ಗುರು, ಇವರೇ DC ಕ್ಯಾಪ್ಟನ್ ಅಂತ ನಿನ್ನೆ ಒಂದು ಪೋಸ್ಟ್ನ ಬಿಟ್ಟಿದ್ರು, ಕ್ಯಾಪ್ಟನ್ಸಿ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಅಂತ ಇದ್ದಂಗೆ ಈ ಕಡೆಯಿಂದ KL ರಾಹುಲ್ ಕೂಡ ಕ್ಯಾಪ್ಟನ್ ಆಗ್ಬೋದು ಅನ್ನೋ ಒಂದು ಊಹೆ ಇತ್ತು. ಬಟ್ ಇವಾಗ ಅನೌನ್ಸ್ ಮಾಡಿದರೆ ಅಕ್ಷರ್ ಪಟೇಲ್ ಇಸ್ ನೆಕ್ಸ್ಟ್ DC ಕ್ಯಾಪ್ಟನ್ ಅಂತ. ಸೊ ಅವರು ನನಗೇನೋ ಅಂತಿತ್ತು ಮಗ, ಯಾವಾಗ ಇವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರು T20ಸ್ಗೆ ಅವಾಗಲೇ ಅನಿಸಿತ್ತು KL ರಾಹುಲ್ ಅವ್ರನ್ನ ಸೀನಲ್ಲೇ ಇಲ್ಲ, ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗ್ತಾ ಇದ್ದಂಗೆ ಪಕ್ಕ ಇವರೇ DC ಕ್ಯಾಪ್ಟನ್ ಆಗಬಹುದು ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಅನಿಸಿತ್ತು. ಇವಾಗ ಅಫಿಷಿಯಲಿ ಡಿಕ್ಲೇರ್ ಮಾಡಿದರೆ ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಬರ್ತಿದೆ, KL ರಾಹುಲ್ ಅವರು ಕ್ಯಾಪ್ಟನ್ಸಿನ ತ್ಯಾಗ ಮಾಡಿದಾರಂತೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಫ್ರಾಂಚೈಸಿ ಇವರಿಗೆ ಕ್ಯಾಪ್ಟನ್ಸಿನ ಕೊಡೋದಕ್ಕೆ ನಿರ್ಧಾರ ಮಾಡಿತ್ತಂತೆ, ಕೊಡಬೇಕು ಅಂತ ಅನ್ಕೊಂಡಿತ್ತಂತೆ. ಬಟ್ KL ರಾಹುಲ್ ಅವರು ಡಿನೇ ಮಾಡಿದ್ರಂತೆ. ಇಲ್ಲಿ KL ರಾಹುಲ್ಗೆ ಕೊಟ್ಟಿಲ್ಲ ಅಂತಲ್ಲ, KL ರಾಹುಲ್ ಅವ್ರಿಗೆ ಕೇಳಿದ್ರಂತೆ ಕ್ಯಾಪ್ಟನ್ಸಿನ ನಿಭಾಯಿಸ್ತೀರಾ ಡೆಲ್ಲಿ ಕ್ಯಾಪಿಟಲ್ಸ್ದು ಅಂತ. ಯಾಕಂದರೆ ಅವರು ರಿಷಬ್ ಪಂತ್ ರಿಟರ್ನ್ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದರು. ಹೊಸ ಕ್ಯಾಪ್ಟನ್ನೇ ಬೇಕಾಗಿತ್ತು, ಒಬ್ಬ ಹೊಸ ಗತ್ತಿರುವಂಥ ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ನೇ ಬೇಕಿತ್ತು. ಆ ಟೀಮಲ್ಲಿ ಇರುವಂಥವ್ರಲ್ಲಿ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇದೆ ಅಂತ ಅಂದ್ರೆ KL ರಾಹುಲ್ಗೆ ಕ್ಯಾಪ್ಟನ್ಸಿ ಅಂತ ಬಂದಾಗ ಅಕ್ಷರ್ ಪಟೇಲ್ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಇದೆ. ಬಟ್ ಆ ಮಟ್ಟಿಗೇನು ಕ್ಯಾಪ್ಟನ್ಸಿಯ ಅವನೇನು ಹೇಳ್ತಾರೆ, 3 ಸೀಸನ್ 4 ಸೀಸನ್ ಕ್ಯಾಪ್ಟನ್ಸಿನ ನಿಭಾಯಿಸಿರುವಂಥದ್ದೇನಿದೆ, 4 ಸೀಸನ್ 5 ಸೀಸನ್ ಇನ್ಫ್ಯಾಕ್ಟ್ ನಿಭಾಯಿಸಿರೋದು KL ರಾಹುಲ್ ಅವರು. ಸೊ ಇಂಥ ಎಕ್ಸ್ಪೀರಿಯನ್ಸು ಯಾರಿಗೂ ಕೂಡ ಇಲ್ಲ ಅಲ್ಲಿ. ಸೊ ಅಂಥದ್ದು ಅಕ್ಷರ್ ಪಟೇಲಲ್ಲಿ ಹುಡುಕ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ KL ರಾಹುಲ್ ಡಿನೈ ಮಾಡಿದ್ರಂತೆ. ರೀಸನ್ ಏನು ಅಂತಂದರೆ ಅವರು ಅವರ ಇಂಡಿವಿಜುವಲ್ ಗೇಮ್ನ ಅಂದರೆ ಆಸ್ ಎ ಪ್ಲೇಯರು ಕರೆಕ್ಟಾಗಿ ಆಡಬೇಕು ಗುರು. ನಾನು ಕ್ಯಾಪ್ಟನ್ಸಿ ಪ್ರೆಷರ್ಗಳ ತೊಗೊಂಡು ಸೈಕ್ ಮಾಡ್ಕೊಳ್ಳುವಂಥದ್ದು, ಕ್ಯಾಪ್ಟನ್ಸಿ ಪ್ರೆಷರ್ನ ತೊಗೊಂಡಾದ್ಮೇಲೆ ಅವರ ಸ್ಟ್ರೈಕ್ ರೇಟ್ ಏನಿದೆ ಅದು ಸಿಕ್ಕಾಪಟ್ಟೆ ಡಿಪ್ರಿಷಿಯೇಟ್ ಆಗಿದ್ದು, ಡಿಕ್ರೀಸ್ ಆಗಿದ್ದು. ಮುಂಚೆ KL ರಾಹುಲ್ ಆಡ್ತಿದ್ದ ರೀತಿ, ಪಂಜಾಬ್ ಕಿಂಗ್ಸಲ್ಲಿ ಆಡ್ತಿದ್ದ ರೀತಿನೇ ಬೇರೆ. ಕನ್ಸಿಸ್ಟೆಂಟಾಗಿ ಇವಾಗಲೂ ಕೂಡ ಆಡ್ತಿದ್ದಾರೆ, ರನ್ಸ್ ಬರ್ತಿದೆ ಅವರ ಬ್ಯಾಟಿಂದ. ಬಟ್ ಸ್ಟ್ರೈಕ್ ರೇಟ್ ವಿಚಾರ ಅಂತ ಬಂದಾಗ 130 ಆ್ಯಂಡ್ ಬಿಲೋ. ಸೊ ಈ ಥರ ಸ್ಟ್ರೈಕ್ ರೇಟ್ನ ನಾವು IPL ಅಲ್ಲಿ KL ರಾಹುಲ್ ಅವರಿಂದ ನೋಡಿದ್ದೀವಿ. ಸೊ ಅವರು ಕೂಡ ಹೇಳಿರೋದು ಇದನ್ನು, ಇಂಡಿವಿಜುವಲ್ ಗೇಮ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು, ಕ್ಯಾಪ್ಟನ್ಸಿ ಅನ್ನೋ ಪ್ರೆಷರ್ ನನಗೆ ಬೇಕಾಗಿಲ್ಲ. ಹೆಂಗಿದ್ರೂ ಕೂಡ ಇವರಿಗೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಅನ್ನೋದು ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಅದು ಟೆಸ್ಟ್ ಆಗಿರಲಿ, T20 ಸೀನಲ್ಲೇ ಇಲ್ಲ ಅವರು. ಓಡಿಯಲ್ಲೂ ಸಿಗೋದಿಲ್ಲ ಅಂತ ಗೊತ್ತಾಗೋಗ್ಬಿಟ್ಟಿದೆ ಕ್ಯಾಪ್ಟನ್ಸಿ ಅನ್ನೋದು. ಇನ್ನು ಕ್ಯಾಪ್ಟನ್ಸಿ ಮಾಡಿ ಏನೂ ಪ್ರಯೋಜನ ಇಲ್ಲ. ಆಸ್ ಎ ಪ್ಲೇಯರು ನಾನು ಕರೆಕ್ಟಾಗಿ ಆಡಬೇಕು, ಕಡಾಕಾಗಿ ಆಡಬೇಕು. ಅವಾಗಲೇ ನಾನು ಉಳಿಯೋಕ್ಕಾಗೋದು, ಸರ್ವೈವ್ ಆಗೋದಕ್ಕಾಗೋದು. ನನ್ನ ಕ್ಯಾಪ್ಟನ್ಸಿನೋ ಪ್ರೆಷರ್ನ ತೊಗೊಂಡು ನಾನು ಓಪನಿಂಗ್ ಸ್ಲಾಟಲ್ಲಿ ಬರುವಂಥದ್ದು. ಇವಾಗ ನನ್ನ ಪ್ರಕಾರ KL ರಾಹುಲ್ ಅವರು ಓಪನ್ ಮಾಡೋಕ್ಕೆ ಹೋಗಬಾರ್ದು. ಮಿಡ್ಲ್ ಆರ್ಡ್ರಲ್ಲಿ ಆಡ್ತು ಅಂದರೆ KL ರಾಹುಲ್ಗೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ನಂಬರ್ 4 ನಂಬರ್ 5 ಆಡ್ತು ಅಂದರೆ T20ಸಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡಿದ್ರೂ ಮಾಡ್ಬೋದು. ಬಟ್ ಅದೇ ಓಪನಿಂಗ್ ಸ್ಲಾಟಲ್ಲಿ ಇವ್ರು ಆಡ್ತಾರೆ ಅಂತಂದರೆ, ಅದೇ ಮತ್ತೆ ಸ್ಲೋ ಇನ್ನಿಂಗ್ಸ್ನ ಆಡ್ತಾರೆ ಅಂದರೆ ಸ್ಲೋ ಇನ್ನಿಂಗ್ಸ್ ಆಡ್ತಾರೆ ಅಂತ ಹೇಳ್ತಿಲ್ಲ ಓಪನಿಂಗ್ ಸ್ಲಾಟಲ್ಲಿ ಆಡಿದ್ರೆ. ಸೊ ಗೊತ್ತಿಲ್ಲ ಯಾವ ಥರ ಎವಾಲ್ವ್ ಮಾಡ್ಕೊತಾರೆ ಅವರು T20ಸಲ್ಲಿ ಅಂತ. ಬಟ್ ರೀಸೆಂಟಾಗಿ ಒಂದು 2-3 ವರ್ಷದಿಂದ KL ರಾಹುಲ್ ಅವರು ಅವರ ಸ್ಟ್ರೈಕ್ ರೇಟ್ ರಿಲೇಟೆಡು ಸಿಕ್ಕಾಪಟ್ಟೆ ಯೋಚನೆ ಮಾಡಿರ್ತಾರೆ. ಅಂದರೆ ಲಾಸ್ಟ್ ಸೀಸನ್ ಅಂತೂ ಸಿಕ್ಕಾಪಟ್ಟೆ ಯೋಚನೆ ಮಾಡಿರ್ತಾರೆ. ರನ್ಸ್ ಅಂತೂ ಬಂದಿದೆ ಅವರ ಬ್ಯಾಟಿಂದ, ಬಟ್ ಸ್ಟ್ರೈಕ್ ರೇಟ್ ಅನ್ನೋದು ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿ ಹೋಗ್ಬಿಟ್ಟಿತ್ತು. ಇವರಿಂದನೇ ಟೀಮ್ ಸೋತೋಗ್ಬಿಡ್ತು, ಮ್ಯಾಚ್ಗಳನ್ನ ಗೆಲ್ಲುವಂಥ ಮ್ಯಾಚ್ಗಳನ್ನ ಸೋತೋಗ್ಬಿಡ್ತು ಅಂದರೆ ಡಿಸ್ಕಸ್ ಆಯಿತು. LSG ಏನೇನು ಮಾತಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಇದೆಲ್ಲ ಕೇಳಿಸ್ಕೊಂಡಂಥ KL ರಾಹುಲ್ ಇಂಡಿವಿಜುವಲ್ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕ್ಯಾಪ್ಟನ್ಸಿನ ಸ್ವೀಕಾರ ಮಾಡಿಲ್ಲ. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅವಮಾನ ಮಾಡಿಬಿಟ್ಟಿದ್ದಾರೆ KL ರಾಹುಲ್ಗೆ ಅನ್ಕೊಳ್ಳುವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ಅವರು ರಿಕ್ವೆಸ್ಟ್ನ ಇಟ್ಟಿದ್ರಂತೆ, ಇಲ್ಲಿ ಇವ್ರು ಸ್ವೀಕಾರ ಮಾಡಿಲ್ಲ. 2 ಕಡೆಯಿಂದನೂ ಇರಬೇಕು. ಇಲ್ಲ ಅವರು ನಾನು ಕ್ಯಾಪ್ಟನ್ಸಿ ನಿಭಾಯಿಸ್ತೀನಿ ಕೊಟ್ಟರೆ ಅನ್ನೋ ಥರ ಇರಬೇಕು. ಇಂಡಿವಿಜುವಲ್ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದೆಲ್ಲ ಬರೋಕ್ಕೆ ಹೋಗಲೇಬಾರ್ದು. ಪ್ರೆಷರ್ನ ಹ್ಯಾಂಡಲ್ ಮಾಡ್ತೀನಿ, ನಾನು ತೊಗೊಂಡು ಹೋಗ್ತೀನಿ, ನಾನು ಸಖತ್ತಾಗಿ ಆಡ್ತೀನಿ ಅನ್ನೋದು ಇರಬೇಕು. ಸೊ ಇಲ್ಲಿ ಇವ್ರು ಕ್ಯಾಪ್ಟನ್ಸಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಕ್ಯಾಪ್ಟನ್ IPL ಕ್ಯಾಪ್ಟನ್ನು KL ರಾಹುಲ್ ಅಂತ ಕಳಪೆಯಾಗಿ ಏನು ಪರ್ಫಾರ್ಮ್ ಮಾಡಿಲ್ಲ. ಪ್ಲೇ ಆಫ್ಸ್ಗಳಿಗೆಲ್ಲ ಕ್ವಾಲಿಫೈ ಮಾಡಿಸೋ ಲಕ್ನೋ ಸೂಪರ್ ಜೈಂಟ್ಸ್ 1-2 ಸಲ ಕ್ವಾಲಿಫೈ ಕೂಡ ಆಗಿದ್ದಾರೆ ಅವರು. ಬಟ್ ಏನು ಹೇಳ್ತೀರಾ, ಅವರ ಪರ್ಫಾರ್ಮೆನ್ಸ್ ಅನ್ನೋದು T20 ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಕನ್ಸಿಸ್ಟೆಂಟಾಗಿ ಬರ್ತಾಯಿದೆ. ಬಟ್ ಆ ರೇಟಲ್ಲಿ ಬರ್ತಾ ಇಲ್ಲ, ಸ್ಟ್ರೈಕ್ ರೇಟಲ್ಲಿ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಇಲ್ಲ ಆಗೋರು, ನನಗೆ ಕ್ಯಾಪ್ಟನ್ಸಿನೂ ಬೇಡ, ಬದನೇಕಾಯಿ ಬೇಡ. ನನ್ನ ಪ್ರಕಾರ ಈ ಸೀಸನ್ನು KL ರಾಹುಲ್ ಮಿಡ್ಲ್ ಆರ್ಡ್ರಲ್ಲಿ ಆಡಿದ್ರೆ ಫಾರ್ ಬೆಟರ್ ಆಗಿರುತ್ತೆ. ಆ್ಯಂಡ್ ವಿಕೆಟ್ ಕೀಪಿಂಗ್ ಬ್ಯಾಟರ್ ಆದರೆ ಇನ್ನೂ ಬೆಟರ್ ಆಗಿರುತ್ತೆ. ನನ್ನ ಪ್ರಕಾರ ಇಲ್ಲಿ ಕಾಂಪಿಟೇಷನ್ ಬಿದ್ದಿರೋದು ರಿಷಬ್ ಪಂತ್ಗೂ ಮತ್ತು KL ರಾಹುಲ್ಗೂ ಇಂಡಿಯನ್ ಟೀಮಲ್ಲಿ ಸರ್ವೈವ್ ಆಗಬೇಕು ಅಂತಂದರೆ. ಯಾರು ಆಡ್ತಾರೆ ಅಂತಂದರೆ ರಿಷಬ್ ಪಂತು, KL ರಾಹುಲ್ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಲಿದ್ದಾರೆ. ಯಾಕಂದರೆ ಸ್ಲಾಟ್ಗಳು ನೋಡಿ, ಶ್ರೇಯಸ್ ಅಯ್ಯರ್ ಆಡ್ತಿರೋಂಥ ರೀತಿ ನೋಡ್ತು ಅಂತಂದರೆ, ಬೇರೆಯವರೆಲ್ಲ ಆಡ್ತಿರೋ ರೀತಿ ನೋಡ್ತು ಅಂದರೆ T20s ಅಂತ ಬರೋ ಯಶಸ್ವಿ ಜಯಸ್ವಾಲ್, ಶುಭ್ಮನ್ ಗಿಲ್ಲು, ಬೇಜಾನ್ ಸ್ಲಾಟ್ಸ್ಗಳಿದ್ದಾವೆ ಇವರು. ಅಂದರೆ ವೇಕೆಂಟ್ ಸ್ಲಾಟ್ಸ್ಗಳೆಲ್ಲ ಫಿಲ್ ಆಗೋಗಿರೋ ಸ್ಲಾಟ್ಸ್ಗಳೇ ಬೇಜಾನಿದ್ದಾವೆ. ಇಲ್ಲಿ ನುಗ್ಗಬೇಕಾಗಿದೆ ಇಲ್ಲಿ ಮಿಡ್ಲ್ ಆರ್ಡ್ರಲ್ಲಿ. ರಿಷಬ್ ಪಂತ್ ಅವರ ಸ್ಥಾನನ ಹೆಂಗೆ T20 ಫಾರ್ಮೆಟ್ಲಿ ಕಸಿಬೇಕು ಅನ್ನೋದನ್ನ
ಇವ್ರು ನೋಡ್ಕೋಬೇಕು ಅಷ್ಟೇ KL ರಾಹುಲ್. ನೋಡೋಣ ಅದೇನು ಮಾಡ್ತಾರೆ ಅಂತ ಈ ಸೀಸನ್ KL ರಾಹುಲ್. ಒಟ್ಟಲ್ಲಿ ಅಕ್ಷರ್ ಪಟೇಲ್ ಅಂತೂ ಅಫಿಷಿಯಲಿ ಡಿಕ್ಲೇರ್ ಅಂತೂ ಆಗಿದೆ DC ನ ಕ್ಯಾಪ್ಟನ್ ಆಗಿ. ಸಿಗೋಣ. ಬವಾ.